1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ಮ್ಯೂಟಿನಿ, ಸಿಪಾಯಿ ದಂಗೆ, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೇವೆ. ಸೊ ಆ ಒಂದು ಘಟನೆ ನಡೆದ ನಂತರ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ಅಲ್ಲಿ ಬ್ರಿಟನ್ನಲ್ಲಿ ಇರೋರಿಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಗವರ್ನೆನ್ಸ್ ಅಷ್ಟು ಸುಲಭ ಅಲ್ಲ, ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಹತ್ರ ಅದು ಸಾಧ್ಯ ಇಲ್ಲ. ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಕನ್ಕ್ಲೂಷನಿಗೆ ಬರುತ್ತೆ, ಏನಂತಂದರೆ ಒಂದು ಪ್ರೈವೇಟ್ ಕಂಪನಿ ಇಷ್ಟು ದೊಡ್ಡ ಭಾರತವನ್ನು ಆಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ? ಎಸ್. ಅದರಿಂದಾಗಿ ಬ್ರಿಟನ್ ಪಾರ್ಲಿಮೆಂಟ್ ಏನು ಮಾಡುತ್ತೆ, ಒಂದು ಹೊಸ ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ನೋಡಿ, ಈಗ ಆ್ಯಕ್ಟ್ನ ಹೆಸರು ಬದಲಾಗ್ತಾ ಇದೆ. ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್. ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಮೊದಲೆಲ್ಲ ಚಾರ್ಟರ್ ಆ್ಯಕ್ಟು ಆ ರೀತಿ ಈ ರೀತಿ ಎಲ್ಲ ಇರ್ತಾ ಇತ್ತು. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಸುಮಾರು 258 ವರ್ಷಗಳ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ರೂಲು ಈಗ ಎಂಡ್ ಆಗ್ತಾ ಇದೆ. 1857 ರಿವಾಲ್ಟ್ ಆಯಿತು, ಆದರೆ ಅದರ ಹಿಂದ್ಗಡೆ ದೊಡ್ಡ ಕಾರಣಗಳು ತುಂಬ ಇದೆ. ಅದರಲ್ಲಿ ಬಹಳ ಪ್ರಮುಖವಾದ ಕಾರಣಗಳು ಕಂಪ್ನಿ ಸೈಡಿಂದ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿರೋದು, ಅಕೌಂಟಬಿಲಿಟಿ ತಗೊಳ್ಳದೇ ಇರೋದು, ಲಂಡನ್ ಮತ್ತು ಇಂಡಿಯಾದ ನಡುವೆ ಕೋಆರ್ಡಿನೇಷನ್ ಇಲ್ಲದೆ ಇರೋದು, ಈ ರೀತಿ ಹಲವಾರು ಅಡ್ಮಿನಿಸ್ಟ್ರೇಷನ್ ರೀಸನ್ ಸಹ ಇತ್ತು. ಅದಕ್ಕೋಸ್ಕರ ಈ ಆ್ಯಕ್ಟನ್ನು ತರ್ತಾರೆ. ಅದರ ಮೇಜರ್ ಪ್ರೊವಿಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಆಲ್ರೆಡಿ ಹೇಳಿರೋದೆ, ಕಂಪನಿ ರೂಲ್ ಅಬಾಲಿಷ್ಡ್. ಕಂಪನಿ ರೂಲ್ ಏನಾಯಿತು, ಅಬಾಲಿಷ್ ಆಯಿತು. ಭಾರತವನ್ನು ಫಸ್ಟು ಟ್ರೇಡಿಗೋಸ್ಕರ ಬಂದು ಟ್ರೇಡು ಮತ್ತು ಅಡ್ಮಿನಿಸ್ಟ್ರೇಷನ್ ಎರಡೂ ಮಾಡ್ತಾ, ಆಮೇಲೆ ಕೇವಲ ಅಡ್ಮಿನಿಸ್ಟ್ರೇಷನ್ ಮೇಲೆ ಫೋಕಸ್ ಮಾಡ್ತಾ ಅಲ್ಲಿಗೆ ಬಂದು ತಲುಪಿದಂಥ ಕಂಪನಿ ಈಗ ಎಲ್ಲವನ್ನ ಒಂದೇ ಸಾರಿ ಕಳ್ಕೊಂಡ್ಬಿಡುತ್ತೆ. ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಹೋಯ್ತು, ಪೊಲಿಟಿಕಲ್ ಪವರ್ ಹೋಯ್ತು, ಮಿಲಿಟ್ರಿ ಪವರ್ ಹೋಯ್ತು ಅಲ್ವಾ, ರೆವೆನ್ಯೂ ಪವರ್ ಹೋಯ್ತು, ಮೊನೋಪೋಲಿ ಮೊದಲೇ ಎಂಡ್ ಆಗಿದೆ. ಎಲ್ಲ ಪವರ್ಗಳು ಈಗ ಯಾವರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಬ್ರಿಟಿಷ್ ಕ್ರೌನ್. ಫ್ರಾಮ್ 1858 onwards, India was officially governed in the name of the British Crown. ಕ್ರೌನ್ ಇದು. ಸೊ ಮೊದಲನೇ ಪ್ರೊವಿಷನ್ ಅದು. ಕಂಪನಿ ರೂಲ್ ಅಬಾಲಿಷ್ ಆಗುತ್ತೆ, ಕಂಪ್ಲೀಟ್ ಆಗಿ ಬ್ರಿಟಿಷ್ ಕ್ರೌನ್ ಆಳ್ವಿಕೆ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎರಡನೇ ಪ್ರೊವಿಷನ್ನು, ಎಂಡ್ ಆಫ್ ದ ಡ್ಯುಯಲ್ ಸಿಸ್ಟಮ್. ಎಂಡ್ ಆಫ್ ಡ್ಯುಯಲ್ ಸಿಸ್ಟಮ್ ಅಂತಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಪ್ಲಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಯಾವ ಆ್ಯಕ್ಟ್ ಈ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದು ನೆನಪಿದೆಯಾ? ಯಾವ ಆ್ಯಕ್ಟ್ನಲ್ಲಿ ಡ್ಯುಯಲ್ ಸಿಸ್ಟಮ್ ಅನ್ನುವಂಥ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿತ್ತು? ಯಾವ ಆ್ಯಕ್ಟ್ ಅದು? ಎಸ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಎಷ್ಟನೇ ಇಸ್ವಿ ನೆನಪಿದೆಯಾ? 1784 ಬಂದಿರುವಂಥ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಕ್ರಿಯೇಟ್ ಮಾಡಿರುವಂಥ ಒಂದು ವ್ಯವಸ್ಥೆ, ಬೋರ್ಡ್ ಆಫ್ ಕಂಟ್ರೋಲ್, ಕೋರ್ಟ್ ಆಫ್ ಡೈರೆಕ್ಟರ್ಸ್, ಅದು ಇಲ್ಲಿ ಅಬಾಲಿಷ್ ಆಗುತ್ತೆ. ಡ್ಯುಯಲ್ ಕಂಟ್ರೋಲ್ ಸಿಸ್ಟಮ್ ಎಂಡ್ ಆಗುತ್ತೆ.
1784 ಅಲ್ಲಿ ಸ್ಟಾರ್ಟ್ ಆಗಿರುವಂಥ ವ್ಯವಸ್ಥೆ 1858 ಅಲ್ಲಿ ಎಂಡ್ ಆಗ್ಬಿಡ್ತು. ಡ್ಯುಯಲ್ ಕಂಟ್ರೋಲ್ ಎಂಡ್ಸ್. ನೆಕ್ಸ್ಟ್, creation of the secretary of state for India. ಇಂಪಾರ್ಟೆಂಟ್ ಪ್ರೊವಿಷನ್ ಇದು. ಯಾವ ಆಕ್ಟ್ ನಡಿಯಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಕ್ರಿಯೇಟ್ ಆಯಿತು ಅಂತ ಕೇಳಿದ್ರೆ, ಸ್ಟೇಟ್ಮೆಂಟ್ ಏನಾದರೂ ಬಂದರೆ ಗೊತ್ತಿರಲಿ. ಅಂದರೆ ಏನಾಗ್ತಾ ಇದೆ ಇಲ್ಲಿ, ಅ ನ್ಯೂ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಬ್ರಿಟನ್. ನೋಡಿ, ಬ್ರಿಟನಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಇದು. ಕ್ಯಾಬಿನೆಟ್ ಮಿನಿಸ್ಟರ್ ಇನ್ ಬ್ರಿಟನ್ ವಾಸ್ ಕ್ರಿಯೇಟೆಡ್. ಸೊ ಅದಕ್ಕೆ ಪೋಸ್ಟಿನ ಹೆಸರೇನು, ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ, ಸ್ಟೇಟ್ ಫಾರ್ ಇಂಡಿಯಾ. ಪೋಸ್ಟ್ ಇರೋದೆಲ್ಲಿ, ಬ್ರಿಟನ್. ಅಂದರೆ ಅಲ್ಲಿನ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ ಅವರು. ಆದರೆ ಈ ಬಿಕೇಮ್, ಅವ್ರ ಕೆಲಸ ಏನು, ಈ ಬಿಕೇಮ್ ದಿ ರಿಯಲ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಫ್ ಇಂಡಿಯನ್ ಅಫೇರ್ಸ್ ಇನ್ ಬ್ರಿಟನ್. ಸ್ಟ್ಯಾನ್ಲಿ, ಬೇಕಾದ್ರೆ ಸರ್ಚ್ ಮಾಡಿ ನೋಡಿ, ಬರೆದಿಟ್ಕೊಳ್ಳಿ, ಯಾರು ಅಂತ ನೀವೇ ಹುಡುಕ್ಬಹುದು. ಅವರು ಫಸ್ಟು ಸೆಕ್ರೆಟರಿ. ಅಂದರೆ ಪೋಸ್ಟ್ ಕ್ರಿಯೇಟ್ ಆಗಿರೋದಲ್ಲಿ ಬ್ರಿಟನ್ ಪಾರ್ಲಿಮೆಂಟಲ್ಲಿ, ಅಲ್ಲಿನ ಕ್ಯಾಬಿನೆಟ್ ಮಿನಿಸ್ಟರ್ ಇವರು. ಆದರೆ ಅವ್ರ ಕೆಲಸ ಏನು, ಇಂಡಿಯನ್ ಅಫೇರ್ಸ್ಗಳನ್ನು ಅಥವಾ ಅದರ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಳ್ಳೋದು. ಅಂದರೆ ಭಾರತದ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಇರಬಹುದು, ಮಿಲಿಟರಿ ಇರಬಹುದು, ಸಿವಿಲ್, ಮಿಲಿಟರಿ, ರೆವೆನ್ಯೂ, ಫಾರಿನ್ ಅಫೇರ್ಸ್, ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್ ನೋಡಿ. ಇನ್ನೊಂದು ಬಹಳ, ಕಮ್ಯುನಿಕೇಷನ್ ಅಂದರೆ ಹಿಂದಿನ ಘಟನೆಗಳಲ್ಲಿ ಕಮ್ಯುನಿಕೇಷನ್ ಸರಿಯಾಗಿರ್ತಾ ಇರಲಿಲ್ಲ. ಕಮ್ಯುನಿಕೇಷನ್ ಬಿಟ್ವೀನ್ ಬ್ರಿಟನ್ ಆ್ಯಂಡ್ ಇಂಡಿಯಾ ಎಲ್ಲವನ್ನ ನೋಡ್ಕೊಳ್ಳೋದು ಯಾರ ಕೆಲಸ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಪೋಸ್ಟು ಅಥವಾ ಅವರು ಯಾರು ನಿಜವಾಗ್ಲೂ ಆ್ಯಕ್ಚುಲಿ ಬ್ರಿಟನ್ನಿನ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ನೋಡಿ. ಅದ್ರ ಜೊತೆ ಸೆಕ್ರೆಟರಿ ಕುಡ್ ಇಶ್ಯೂ ಬೈಂಡಿಂಗ್, ಅದಕ್ಕೆ ಬದ್ಧವಾಗಿರಲೇಬೇಕು, ಬೈಂಡಿಂಗ್ ಡೈರೆಕ್ಷನ್ಸ್ ಟು ದಿ ಗೌರ್ಮೆಂಟ್ ಇನ್ ಇಂಡಿಯಾ. ಹೇಳಿದ್ಮೇಲೆ ಭಾರತದಲ್ಲಿರೋ ಗೌರ್ಮೆಂಟ್ ಅದನ್ನು ಕೇಳಲೇಬೇಕು, ಬೈಂಡಿಂಗ್ ಆಗಿರುತ್ತೆ. ಒಂದು ಪಾಯಿಂಟ್ ನೆನಪಿರಲೇಬೇಕು, ಬಹಳ ಇಂಪಾರ್ಟೆಂಟು. ದ ಸೆಕ್ರೆಟರಿ, ಮೊದಲು ಹೇಳಿದ್ದೆ, ಆದರೂ ಈ ಪಾಯಿಂಟನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಅ member of the British cabinet and was responsible to the British Parliament. ಅವರ ಪೋಸ್ಟು, ರೆಸ್ಪಾನ್ಸಿಬಿಲಿಟಿ ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ, ಯಾರು ಮುಖ್ಯವಾಗಿ ನಿಭಾಯಿಸ್ತಾ ಇರೋರು ಮೇಲ್ಗಡೆ, ಬ್ರಿಟಿಷ್ ಪಾರ್ಲಿಮೆಂಟ್, ಬ್ರಿಟಿಷ್ ಕ್ಯಾಬಿನೆಟಿನ ಮೆಂಬರ್ ಇವರು. ಅಂದರೆ ಅವರ ಡಿಸಿಷನ್ಸು ಎಲ್ಲ ಸಂಬಂಧಪಟ್ಟಿರೋದು ಯಾವುದಕ್ಕೆ, ಇಂಡಿಯನ್ ಗೌರ್ಮೆಂಟು, ಅಥವಾ ಅವ್ರ ಕಂಟ್ರೋಲ್ ಯಾವುದ್ರ ಮೇಲೆ ಇರ್ತಾ ಇತ್ತು, ಭಾರತದ ಸಿವಿಲ್ಲು. ಮೇಲ್ಗಡೆ ಬರ್ಸಿದ್ದೀನಲ್ವ, ಸಿವಿಲ್ಲು,
ಮಿಲಿಟರಿ, ರೆವೆನ್ಯೂ, ಫಾರಿನ್ ಅಫೇರ್ಸು ಇಲ್ಲೆಲ್ಲ ಅವರ ಕಂಟ್ರೋಲ್ ಇರ್ತಾ ಇತ್ತು. ಬೈಂಡಿಂಗ್ ಡಿಸಿಷನನ್ನು ಅವರು ಬೈಂಡಿಂಗ್ ಡೈರೆಕ್ಷನ್ಗಳನ್ನು ಅವರು ಕೊಡಬಹುದಿತ್ತು, ಅಪ್ಲೈ ಆಗ್ತಾ ಇತ್ತು. ಎಸ್, ಇದು ಬಹಳ ಇಂಪಾರ್ಟೆಂಟ್ ಪ್ರೊವಿಷನ್ನು. ನೆಕ್ಸ್ಟು ಇವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಸೆಕ್ರೆಟರಿ ಅಂದಮೇಲೆ ಅವರಿಗೆ ಒಂದು ಅಸಿಸ್ಟೆನ್ಸ್ ಬೇಕು. ಅದಕ್ಕೋಸ್ಕರ ಈಗೇನು ಮಾಡ್ತಾರೆ, ಕೌನ್ಸಿಲ್ ಆಫ್ ಇಂಡಿಯಾ created to assist Secretary of State. ಸೊ ಅದರಲ್ಲಿ ಒಂದು 15 ಮೆಂಬರ್ಸ್ ಇರ್ತಾರೆ ಒರಿಜಿನಲಿ ಸ್ಟಾರ್ಟಿಂಗಲ್ಲಿ. 15 ಮೆಂಬರ್ಸ್ ಒರಿಜಿನಲಿ. ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಕೌನ್ಸಿಲ್ ಕ್ರಿಯೇಟ್ ಆಯಿತು, ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ಅಂದರೆ ಮೊದಲು ಯಾರು ಕಂಪನಿ ಅಫಿಷಿಯಲ್ಸ್ ಇರ್ತಿದ್ರಲ್ವಾ, ಎಕ್ಸ್ಪೀರಿಯನ್ಸ್ ಇರೋರು, ಅವರೇ ಇಲ್ಲಿ ಬರ್ತಾರೆ ಮೆಂಬರ್ಸ್ ಆಗಿ. ಇದೊಂದು ಅಡ್ವೈಸರಿ ಬಾಡಿ. ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ಒಂದು ಅಡ್ವೈಸರಿ ಬಾಡಿ. ಅಡ್ವೈಸರಿ ಬಾಡಿ ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಕಡೆ ಏನಿರುತ್ತೆ ನಿಮ್ಗೆ ಗೊತ್ತಿರಬೇಕು. ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ನಾಟ್ ಬೌಂಡ್ ಟು accept its advice in every matter. ಅಡ್ವೈಸ್ ಕೊಡೋದು ಕೆಲಸ ಅದರದ್ದು. ಆದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಅದು ಹೇಳಿದ್ದನ್ನೆಲ್ಲ ಎಲ್ಲ ಟೈಮ್ನಲ್ಲೂ ಕೇಳಲೇಬೇಕು ಅಂತ ಇಲ್ಲ. ನಾಟ್ ಬೌಂಡ್. ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ನಾಟ್ ಬೌಂಡ್ ಟು accept its advice in every matter. ಮತ್ತು ಇಷ್ಟು ಹೊತ್ತು ಹಿಂದಿನ ಆ್ಯಕ್ಟ್ ತನಕ ಮೇನು ದೊಡ್ಡ ಲೀಡರ್ ಆಗಿ ಎಲ್ಲ ನೋಡ್ಕೊಳ್ತಾ ಇರುವಂಥ ಗವರ್ನರ್ ಜನರಲ್ ಏನಾಗ್ಬಿಟ್ರು ಈಗ ನೋಡಿದರೆ, ಮುಂದಿನ ಪ್ರೊವಿಷನ್ ಅಷ್ಟು ಪವರ್ ಎಲ್ಲ ಬಂದಿತ್ತು ಗವರ್ನರ್ ಜನರಲ್ಲಿಗೆ. ಸೊ ಗವರ್ನರ್ ಜನರಲ್ ಏನಾಗ್ತಾರೆ ಈಗ, ಬಿಕೇಮ್ ದಿ ವೈಸ್ ರಾಯ್. ಅಂದರೆ ಅವರ ಆಫೀಸ್ ಕಂಟಿನ್ಯೂ ಆಗ್ತಾ ಇದೆ, ಆದರೆ ಇವರೀಗ ಏನು ವೈಸ್ ರಾಯ್ ಆಫ್ ಇಂಡಿಯಾ. ವೈಸ್ ರಾಯ್ ಅಂತಂದ್ರೆ ಮತ್ತೇನಲ್ಲ, ವೈಸ್ ರಾಯ್ ಮೀನ್ಸ್ ರೆಪ್ರೆಸೆಂಟೇಟಿವ್ ಆಫ್ ದಿ ಬ್ರಿಟಿಷ್ ಕ್ರೌನ್. ರೆಪ್ರೆಸೆಂಟೇಟಿವ್ ಆಫ್ ದಿ ಬ್ರಿಟಿಷ್ ಕ್ರೌನ್. ಮೊದಲ ವೈಸ್ ರಾಯ್ ಯಾರು ಅಂತ ಗೊತ್ತಿದೆಯಾ? ಫಸ್ಟ್ ವೈಸ್ ರಾಯ್ ಚಾರ್ಲ್ಸ್ ಕ್ಯಾನಿಂಗ್. ಎಸ್, ಲಾರ್ಡ್ ಕ್ಯಾನಿಂಗ್ ಅಂತ ಸಹ ಹೇಳ್ತಾರೆ. ಚಾರ್ಲ್ಸ್ ಕ್ಯಾನಿಂಗ್, ಕರೆಕ್ಟ್. ಅಂದರೆ ಹೊಸ ಆಫೀಸು ಕ್ರಿಯೇಟ್ ಆಯಿತು ಅಂತಲ್ಲ, ಸಪ್ರೇಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಇದೆ ಅಂತಲ್ಲ. ಮೊದಲು ಏನು ಗವರ್ನರ್ ಜನರಲ್ ಇದ್ರಲ್ವಾ, ಅವರ ಆಫೀಸೇ ಈಗ ಹೊಸ ಹೆಸರು ಪಡ್ಕೊಳ್ತಾ ಇದೆ. ಮೊದಲು ಗವರ್ನರ್ ಜನರಲ್ಲು ಹೆಡ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ ಆಗಿರ್ತಾ ಇದ್ರು. ಈಗ ಅವರೇನಾಗ್ಬಿಟ್ಟಿದ್ದಾರೆ, ಒಂದು ರಿಪ್ರೆಸೆಂಟೇಟಿವ್. ಯಾವುದ್ರದ್ದು? ರಿಪ್ರೆಸೆಂಟೇಟಿವ್ ಆಫ್ ದಿ ಬ್ರಿಟಿಷ್ ಕ್ರೌನ್. ಅದಾಗಿ ಬದಲಾವಣೆ ಆಗಿದೆ ಈಗ ಪೊಸಿಷನ್. ಮುಂದಿನ ಪ್ರೊವಿಷನ್ ಏನು? ನೆಕ್ಸ್ಟು ಟ್ರಾನ್ಸ್ಫರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ. ಮೊದಲು ಯಾರಿಗೆ ರಿಪೋರ್ಟ್ ಮಾಡಬೇಕಿತ್ತು? ಈಸ್ಟ್ ಇಂಡಿಯಾ ಕಂಪನಿಗೆ. ಆದರೆ ಈ ಕಂಪ್ನಿ ಇಲ್ಲ. ಸೊ ಭಾರತದಲ್ಲಿರೋರು ಈಗ ಸೆಕ್ರೆಟರಿ ಆಫ್ ಸ್ಟೇಟಿಗೆ ರಿಪೋರ್ಟ್ ಮಾಡಬೇಕು. ಅದು ಬ್ರಿಟಿಷ್ ಕ್ಯಾಬಿನೆಟಿಗೆ ಹೋಗುತ್ತೆ.
ಆಮೇಲೆ ಅದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ಗೌರ್ಮೆಂಟ್ ಇನ್ ಇಂಡಿಯಾ ರಿಪೋರ್ಟೆಡ್ ಟು ಸೆಕ್ರೆಟರಿ ಆಫ್ ಸ್ಟೇಟ್. ಅದು ಮುಂದೆ ಎಲ್ಲಿ ಹೋಗುತ್ತೆ? ಬ್ರಿಟಿಷ್ ಕ್ಯಾಬಿನೆಟ್. ಶಾರ್ಟಾಗಿ ಬರೀತಾ ಇದ್ದೇನೆ. ಕ್ಯಾಬಿನೆಟ್ಟು, ಆಮೇಲೆ ಬ್ರಿಟನ್ ಪಾರ್ಲಿಮೆಂಟ್. ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಈಗ ಟ್ರಾನ್ಸ್ಫರ್ ಆಗ್ತಾ ಇದೆ ಸೆಕ್ರೆಟರಿ ಆಫ್ ಸ್ಟೇಟಿಗೆ. ಇನ್ನೊಂದು ನೋಡಿ, ಇಂಡಿಯನ್ ಆರ್ಮಿ ಕೇಮ್ ಅಂಡರ್ ದಿ ಕ್ರೌನ್. ಕಂಪನಿದ ಆರ್ಮಿ ಇತ್ತಲ್ವಾ, ಕಂಪನಿ ಆರ್ಮಿ ಈಗ ಆರ್ಮಿ ಆಫ್ ದಿ ಬ್ರಿಟಿಷ್ ಕ್ರೌನ್ ಅಂತ ಬದಲಾಗುತ್ತೆ. ಮಿಲಿಟರಿ ಅಫೇರ್ಸ್ಗಳನ್ನು ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಬ್ರಿಟನ್ನಿಗೆ ಈಗ ಹೆಲ್ಪ್ ಆಗುತ್ತೆ. ಮತ್ತು ಅದ್ರ ಜೊತೆ ಸಿವಿಲ್ ಸರ್ವಿಸಸ್ ಕಂಟಿನ್ಯೂಡ್, ಅದು ಮುಂದುವರಿತಾನೆ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಕಂಟಿನ್ಯೂ ಆಗುತ್ತೆ. ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್, ICS ಅಂತ ಅವಾಗ ಕರಿತಾ ಇದ್ರು. IAS, IPS, UPSC ಅಂತ ನಾವೇನು ಕರಿತೇವೆ. ICS ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ನ ಒಂದು ಬ್ಯಾಕ್ ಬೋನ್. ಅದು ಆ ಕಾಂಪಿಟೇಟಿವ್ ಎಕ್ಸಾಮ್ ಸಿಸ್ಟಮ್ಮು ಕಂಟಿನ್ಯೂ ಆಗ್ತಾನೆ ಇದೆ. ಮತ್ತು ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ ಅಥವಾ ಒಂದು ಪ್ರೊವಿಷನ್ನು, ಏನು ಹೇಳ್ಬೋದು, ಪ್ರೊಕ್ಲೆಮೇಷನ್. ಕ್ವೀನ್ ವಿಕ್ಟೋರಿಯಾಸ್ ಪ್ರೊಕ್ಲೆಮೇಷನ್ 1858. ಇದೊಂದು ಸಪ್ರೇಟ್ ಆ್ಯಕ್ಟ್ ಅಲ್ಲ, ಅಂದರೆ ಕಾನ್ಸ್ಟಿಟ್ಯೂಷನಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾವಾಗ ಅಂತಂದರೆ 1 ನವೆಂಬರ್ 1858 ಕ್ವೀನ್ ವಿಕ್ಟೋರಿಯಾ ಅವರ ಹೆಸರಿನಲ್ಲಿ ಬಂದಿರುವಂತಹ ಒಂದು ಪ್ರೊಕ್ಲೆಮೇಷನ್. ಅಂದರೆ ಬ್ರಿಟನ್ನು ಅಥವಾ ಅಲ್ಲಿನ ಕ್ರೌನ್ ಏನು ಹೇಳ್ತಾ ಇದೆ ನೋಡಿ, ನಾವು ಕೆಲವೊಂದು ಅಶ್ಯೂರೆನ್ಸ್ಗಳನ್ನು ಕೊಡ್ತೇವೆ. ಅಂದರೆ ಇದರ ಹಿಂದಿನ ವರ್ಷ ದೊಡ್ಡ ಗಲಾಟೆ, ರಿವಾಲ್ಟು ಅದೆಲ್ಲ ಆಗಿತ್ತು. ಇಲ್ಲಿ ಕೆಲವು ಅಶ್ಯೂರೆನ್ಸ್ಗಳನ್ನು ಕೊಡ್ತಾರೆ. ಮೇನ್ ಅಶ್ಯೂರೆನ್ಸಸ್ ಯಾವುದ್ಯಾವುದು ಅಂತಂದರೆ, ಬ್ರಿಟಿಷರಿಗೆ ಗೊತ್ತಾಗ್ಬಿಟ್ಟಿದೆ, ಭಾರತದವರ ಧರ್ಮದಲ್ಲಿ ಮಾತ್ರ ನಾವು ಮೂಗು ತೂರಿಸಬಾರ್ದು. ಅವರನ್ನು ದಬ್ಬಾಳಿಕೆ ಮಾಡ್ಕೊಳ್ತಾ ಅವರ ಕಣ್ಣಿಗೆ ಮಣ್ಣೆರ್ಚಿದ್ರೂ ಪರವಾಗಿಲ್ಲ, ಧರ್ಮದ ವಿಷಯದಲ್ಲಿ ಮಾತ್ರ ನಾವು ಭಾಗಿಯಾಗಬಾರ್ದು ಅಂತ. ಹಾಗಾಗಿ ಮೇನ್ ಅಶ್ಯೂರೆನ್ಸ್ ಮೊದಲನೇದು, ನಾನ್ ಇಂಟರ್ಫೆರೆನ್ಸ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್. ನಿಮ್ಮ ಧರ್ಮದಲ್ಲಿ ನಾವು ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮೊದಲನೇ ಅಶ್ಯೂರೆನ್ಸು. ಎರಡನೇದು, ಈಕ್ವಲ್ ಪ್ರೊಟೆಕ್ಷನ್ ಅಂಡರ್ ದಿ ಲಾ. ಈಕ್ವಲ್ ಪ್ರೊಟೆಕ್ಷನ್ ಅಂಡರ್ ಲಾ. ಇದು ಅಂದರೆ ಎಲ್ರಿಗೂ ಈಕ್ವಲ್ ಪ್ರೊಟೆಕ್ಷನ್ ಸಿಗುತ್ತೆ. ಅಂದರೆ ಹೇಳ್ತಾ ಇದ್ದಾರೆ ಅಷ್ಟೇ, ನಿಜವಾಗ್ಲೂ ಆ್ಯಕ್ಚುಲಿ ಎಲ್ರಿಗೂ ಒಂದೇ ರೀತಿ ಪ್ರೊಟೆಕ್ಷನ್ ಸಿಗ್ತಾ ಇತ್ತು ಅಂತ ಅಲ್ಲ, ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ, ಹೀಗಿರುತ್ತೆ ಮುಂದೆ. ಮತ್ತು ರೆಸ್ಪೆಕ್ಟ್ ಫಾರ್ ಟ್ರೀಟೀಸ್. ಏನೇನು ಟ್ರೀಟಿಗಳನ್ನು ಅಥವಾ ಒಪ್ಪಂದಗಳನ್ನು ಏನು ಮಾಡ್ಕೊಳ್ತಾರೋ, ರೆಸ್ಪೆಕ್ಟ್, ಅದನ್ನು ನಾವು ಗೌರವಿಸ್ತೇವೆ ಅಥವಾ ಅದನ್ನು ಪಾಲಿಸ್ತೇವೆ ಅಂತ. ಮತ್ತು ಇನ್ನೊಂದು ಹೇಳ್ತಾರೆ, ಏನು, ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ರು ಮೊದಲು. ಎಕ್ಸ್ಪ್ಯಾನ್ಷನ್ ಥ್ರೂ ಅನೆಕ್ಸೇಷನ್, ಆಕ್ರಮಣಗಳ ಮೂಲಕ. ಅನೆಕ್ಸೇಷನ್ ವುಡ್ ಸ್ಟಾಪ್. ಇನ್ಮೇಲೆ ನಾವು ಈ ಅನೆಕ್ಸೇಷನ್ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ನಾವು ನೋಡ್ತೇವೆ ಅಲ್ಲಿ ಮುಂದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಡಾಲ್ ಹೌಸಿ, ಇದೆಲ್ಲ ಕೇಳಿರ್ತೀರಿ ನೀವು ಚಿಕ್ಕವರಿದ್ದಾಗಲೇ, ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ಅದನ್ನೆಲ್ಲ ನಾವು ಇನ್ನು ಮುಂದೆ ಕಂಟಿನ್ಯೂ ಮಾಡೋದಿಲ್ಲ, ಅಬಾಂಡನ್ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲೇ ಅಲ್ವಾ ಶುರುವಾಗಿರೋದು
ಆ ಘಟನೆ ಕಥೆಗಳೆಲ್ಲ ಮುಂದೆ ನೋಡೋಣ ಮತ್ತೊಂದು ಸಾರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಗೊತ್ತಿರುತ್ತೆ ನಿಮಗೆ. ಡಾಲ್ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅದೆಲ್ಲ ಗೊತ್ತಿರುತ್ತೆ. ಸೊ ಆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸು ಮತ್ತು ಕೆಲವೊಂದು ಈ ಅನೆಕ್ಸೇಷನ್ ಪಾಲಿಸಿಗಳನ್ನು ನಾವು ಅಬಾಂಡನ್ ಮಾಡ್ತೇವೆ, ಬಿಟ್ಬಿಡ್ತೇವೆ. ಸೊ ಇದು ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಅದ್ರ ಜೊತೆ ಇನ್ನೊಂದು ಎಲಿಜಿಬಿಲಿಟಿ ಫಾರ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಇದೆಲ್ಲ ಅಶ್ಯೂರೆನ್ಸ್ ನೋಡಿ, ಆ್ಯಕ್ಟ್ ಅಲ್ಲ ಇದು, ಅಶ್ಯೂರೆನ್ಸಸ್. ಎಲಿಜಿಬಿಲಿಟಿ ಫಾರ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದರೆ ಪ್ರಿನ್ಸಿಪಲ್ ಪ್ರಕಾರ, ತತ್ವಗಳ ಪ್ರಕಾರ, ಅವ್ರ ಪ್ರಕಾರ ಏನು, ಯಾವುದೇ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ರೇಸು, ರಿಲಿಜನ್ನು ಈ ಥರ ಯಾವುದೇ ರೀತಿಯಾದಂತಹ ನಾವು ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಎಲ್ರಿಗೂ ಈಕ್ವಲ್ ಎಲಿಜಿಬಿಲಿಟಿ ಇರುತ್ತೆ. ಹಾಗಂತ ಲಿಮಿಟೇಷನ್ನು ಅದ್ರ ನಾವು ಮುಂದೆ ನೋಡ್ತೇವೆ. ಅಂದರೆ ಪ್ರಾಕ್ಟಿಕಲ್ ಆಗಿ ಅವ್ರು ಹೇಳಿದ ಥರ ಎಲ್ಲ ಇಂಪ್ಲಿಮೆಂಟ್ ಆಗಿರೋದಿಲ್ಲ, ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. 1858 ಆ್ಯಕ್ಟು ಮತ್ತು ಅದಾದಮೇಲೆ ಬಂದಿರುವಂಥ ಪ್ರೊಕ್ಲಮೇಷನ್ನಿನ ಒಂದು ಮುಖ್ಯವಾದ ಪ್ರೊವಿಷನ್ಗಳಿದು. ಕಂಪನಿ ರೂಲ್ ಎಂಡ್ ಆಗಿದೆ, ಕ್ರೌನ್ ರೂಲ್ ಬಂದಿದೆ, ಕಮರ್ಷಿಯಲ್ ಆರ್ಗನೈಸೇಷನ್ ಆಗಿರೋದು ಈಗ ಡೈರೆಕ್ಟ್ ಇಂಪೀರಿಯಲ್ ಗೌರ್ಮೆಂಟ್. ಇಂಪೀರಿಯಲಿಸಮ್ ಅನ್ನುವಂಥ ಶಬ್ದ ಬರ್ತಾ ಇರುತ್ತೆ ನೋಡಿ. ಸೊ ಅದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಎಂಡ್ ಆಗಿ ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಬ್ರಿಟಿಷ್ ಪಾರ್ಲಿಮೆಂಟಿಗೆ ರೆಸ್ಪಾನ್ಸಿಬಲ್ ಆಗಿರೋದು. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಲಿಮಿಟೇಷನ್ಸ್ ಏನು? ಲಿಮಿಟೇಷನ್ಸ್ ಇನ್ನೂ ಸಹ ಭಾರತದವರಿಗೆ ನೋ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್, ನೋ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್, ಮತ್ತೆ ನೋ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮತ್ತು ನೋ ಎಲೆಕ್ಟೆಡ್ ಲೆಜಿಸ್ಲೇಚರ್, ನೋ ಎಲೆಕ್ಟೆಡ್ ಲೆಜಿಸ್ಲೇಚರ್. Indians had virtually no role in ಪಾಲಿಸಿ ಮೇಕಿಂಗ್. ಯಾವುದೇ ರೋಲ್ ಇರಲಿಲ್ಲ ಆ್ಯಕ್ಚುಲಿ ಪಾಲಿಸಿ ಮೇಕಿಂಗ್ನಲ್ಲಿ. ಅರ್ಥ ಏನು? ಪವರ್ ರಿಮೇನ್ಡ್ ಕಾನ್ಸಂಟ್ರೇಟೆಡ್ ಇನ್ ಬ್ರಿಟಿಷ್ ಹ್ಯಾಂಡ್ಸ್. ಇದು ಲಿಮಿಟೇಷನ್ಸ್. ಈ ಆ್ಯಕ್ಟಿನ ಪ್ರೊವಿಷನ್ಸು, ಪ್ರೊಕ್ಲಮೇಷನ್ಸು, ಅಶ್ಯೂರೆನ್ಸ್ಗಳು ಎಲ್ಲ ಅರ್ಥ ಆಯ್ತಾ ಇಲ್ಲಿ ತನಕ? ಏನೇನು ಬರ್ಕೊಂಡಿದ್ದೀರಿ? ಆಗಿದೆಯಾ? ಹೂ ಈಸ್ ಮೋರ್ ಪವರ್ಫುಲ್, ಸೆಕ್ರೆಟರಿ ಆಫ್ ಸ್ಟೇಟ್ ಆರ್ ವೈಸ್ ರಾಯ್? ನಿಮ್ಮ ಪ್ರಕಾರ ಯಾರಿರಬಹುದು? ನೋಡಿದ ತಕ್ಷಣ ಯಾರು ಅನಿಸುತ್ತೆ? ನೀವು ಬರ್ಕೊಂಡಿದ್ದೀರಲ್ವಾ? ಯಾಕೆ? ರೀಸನ್ನು? ಎಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಮೋರ್ ಪವರ್ಫುಲ್ಲು. ಕರೆಕ್ಟು. ಎಸ್, ಬಿಕಾಸ್ ವೈಸ್ರಾಯ್ ಗಿವ್ಸ್ ರಿಪೋರ್ಟ್ ಟು ಸೆಕ್ರೆಟರಿ. ಬ್ರಿಟಿಷ್ ಕಂಟ್ರೋಲ್. ಎಸ್, ಹೌದು. ವೈಸ್ರಾಯ್ ಗೌರ್ಮೆಂಟೇ ಹೇಳಿದ್ವಿ ನಾವು, ಗೌರ್ಮೆಂಟು ಸೆಕ್ರೆಟರಿಗೆ ರಿಪೋರ್ಟ್ ಮಾಡಬೇಕು. ಅಂದರೆ ವೈಸ್ರಾಯ್ ಸಹ ಆ ಸೆಕ್ರೆಟರಿ ಆಮೇಲೆ ಬ್ರಿಟಿಷ್ ಪಾರ್ಲಿಮೆಂಟಿಗೆ ರಿಪೋರ್ಟ್ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಸೆಕ್ರೆಟರಿನವರು ಪಾರ್ಲಿಮೆಂಟ್ ಮೆಂಬರ್. ಎಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಮೋರ್ ಪವರ್ಫುಲ್ ದೆನ್ ದಿ ವೈಸ್ರಾಯ್. ಲೀಗಲ್ ಅಥಾರಿಟಿ, ಕಂಟ್ರೋಲು, ಅಡ್ಮಿನಿಸ್ಟ್ರೇಷನ್ನು
ಅಥವಾ ಲಂಡನ್ನಲ್ಲಿ ಅಲ್ಲಿಂದ ಬಂದಿರೋದು ಅವರಿಗೆ. ಎಸ್. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಓಕೆ. ಸೊ ಇಲ್ಲಿ ತನಕ ಆಯಿತು. ನೆಕ್ಸ್ಟು 1858 ಆದಮೇಲೆ ಮುಂದೆ ಯಾವ ಆ್ಯಕ್ಟ್ ಬರುತ್ತೆ ಏನಾದರೂ ನೋಡಿದ್ದೀರಾ? 1858 ಆದಮೇಲೆ ಮಿಡ್ಲಲ್ಲಿ ಬೇರೆ ಬೇರೆ ಆ್ಯಕ್ಟ್ ಇದೆ. ಹೌದು, ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಬರೋದು 1909 ಅದೆಲ್ಲ ಬರುತ್ತೆ. ಅದಕ್ಕಿಂತ ಮೊದಲು ಕೆಲವೊಂದು ಆ್ಯಕ್ಟ್ಗಳಿದೆ. ಅದರಲ್ಲಿ ಬರೋದು ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861. ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಅಲ್ಲಿ ಹೋಗ್ತಾರೆ, ಆದರೆ UPSCಯಲ್ಲಿ ನಾವು ಮಿಡ್ಲಿಂದೆಲ್ಲ ನೋಡಬೇಕಾಗತ್ತೆ. ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861. ಹಿಂದಿನ ಆ್ಯಕ್ಟ್ನ ಲಿಮಿಟೇಷನಲ್ಲಿ ಬಂದಿತ್ತು ನೋಡಿ. ನೋ ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್, ನೋ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ನೋ ಎಲೆಕ್ಟೆಡ್ ಲೆಜಿಸ್ಲೇಚರ್, ಮತ್ತು ಇಂಡಿಯನ್ಸ್ ಹ್ಯಾಡ್ ವರ್ಚುವಲಿ ನೋ ರೋಲ್ ಇನ್ ಪಾಲಿಸಿ ಮೇಕಿಂಗ್. ಇಷ್ಟೆಲ್ಲ ಸಮಸ್ಯೆ ಇದೆ ಹಿಂದಿನ ಆ್ಯಕ್ಟ್ನಲ್ಲಿ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನಲ್ಲಿ ಯಾರು ಗವರ್ನ್ ಮಾಡಬೇಕು, ಕಂಪ್ನಿ ಬದಲು ಕ್ರೌನ್ ಬೇಕು ಅಂತ ಗೊತ್ತಾಗೋಯ್ತು ಬ್ರಿಟಿಷರ್ಸಿಗೆ. ಆದರೆ ಭಾರತವನ್ನು ಹೇಗೆ ಗವರ್ನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇನ್ನೂ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ರಿವೋಲ್ಟಲ್ಲಿ ಗೊತ್ತಾಗ್ಬಿಟ್ಟಿದೆ ಇಂಡಿಯನ್ಸನ್ನು ರೂಲ್ ಮಾಡೋದು ಬಹಳ ರಿಸ್ಕಿ, ಅಥವಾ ಇಂಡಿಯನ್ಸ್ ಕನ್ಸಲ್ಟೇಷನ್ ಇಲ್ಲದೆ ನಾವು ಡೈರೆಕ್ಟಾಗಿ ಅವ್ರ ಮೇಲೆ ರೂಲ್ ಮಾಡ್ಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ಹಾಗಾಗಿ ಈಗೇನು ಮಾಡೋಣ, ಬ್ರಿಟಿಷರ್ಸ್ ಪ್ರಕಾರ ಏನು ಅಂದ್ಕೊಳ್ತಾರೆ ಅಂತಂದರೆ, ಕೆಲವೊಂದು ಸೆಲೆಕ್ಟೆಡ್ ಇಂಡಿಯನ್ಸ್ ಅವರನ್ನು ನಾವೇನು ಮಾಡೋಣ, ಲೆಜಿಸ್ಲೇಷನ್ನಲ್ಲಿ ಆ್ಯಡ್ ಮಾಡೋಣ. ಅಂದರೆ ಕಂಪ್ಲೀಟಾಗಿ ಡೆಮಾಕ್ರಸಿ ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಭಾರತೀಯರ ನಡುವೆ ಮತ್ತು ಬ್ರಿಟಿಷರ ನಡುವೆ ಒಂದು ಕೋಆಪರೇಷನ್ ಬೇಕು ಅಂತ ಏನು ಮಾಡ್ತಾರೆ, ಆ್ಯಕ್ಟನ್ನು ತರ್ತಾರೆ. ಅಲ್ಲಿ ಏನೇನು ಬರುತ್ತೆ, ಮೊದಲನೇ ಪ್ರೊವಿಷನ್ ನೋಡಿ, ಎಕ್ಸ್ಪ್ಯಾನ್ಷನ್ ಆಫ್ ದಿ ಗವರ್ನರ್ ಜನರಲ್ಸ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅಂದರೆ ಈಗ ಚೇಂಜ್ ಆಗಿದೆ ಆಫೀಸು, ಆದರೆ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಮೊದಲೇ ನಾವು ಕರೀತಾ ಇದ್ವಿ. ಸೊ ಅದರ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಇಲ್ಲಿ ನಾಮಿನೇಟ್ ಮಾಡಬಹುದಿತ್ತು. ಗವರ್ನರ್ ಜನರಲ್ ಕುಡ್ ನಾಮಿನೇಟ್ between 6 and 12 additional members for legislative purposes. ಇಷ್ಟರಲ್ಲಿ ಅವರೇನು ನಾಮಿನೇಟ್ ಮಾಡ್ತಾರಲ್ವಾ, ಅಮಂಗ್ ದೀಸ್ ಅಟ್ ಲೀಸ್ಟ್ ಹಾಫ್, ಅರ್ಧದಷ್ಟಾದರೂ ಹಾಫ್ ಹ್ಯಾಡ್ ಟು ಬಿ ನಾನ್ ಅಫಿಷಿಯಲ್ ಮೆಂಬರ್ಸ್. ನೋಡಿ, ನಾನ್ ಅಫಿಷಿಯಲ್ ಅಂತಿದೆ. ನಾನ್ ಅಫಿಷಿಯಲ್ ಡಸ್ ನಾಟ್ ಮೀನ್ ಎಲೆಕ್ಟೆಡ್. Non-official does not mean elected, mean elected. Non-officials ಅಂತಂದ್ರೆ ಪರ್ಸನ್ ಹೂ ಆರ್ ನಾಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಅಷ್ಟೇ. ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಲಿಲ್ವೋ ಅವರು ನಾನ್ ಅಫಿಷಿಯಲ್ಸು. ಅರ್ಥ ಎಲ್ಲ ಎಲೆಕ್ಷನ್ ಮೂಲಕ ತಗೊಂಡಿದ್ದಾರೆ ಅಂತಲ್ಲ. ನಾನ್ ಅಫಿಷಿಯಲ್ಸ್ ಯಾರಾಗಿರ್ತಿದ್ರು ಅಂತಂದರೆ ಈ ಪ್ರಿನ್ಸಸ್ಸು, ಜಮೀನ್ದಾರ್ಸು ಮತ್ತು ಯುರೋಪಿಯನ್ ಕೆಲವೊಂದು ಬಿಸ್ನೆಸ್ ಮ್ಯಾನ್ಗಳು ಅವರೆಲ್ಲ ಇರ್ತಾಯಿದ್ರು. ಮೊದಲನೇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ.
ಎರಡನೇದು ಬಿಗಿನಿಂಗ್ ಆಫ್, ಇಂಪಾರ್ಟೆಂಟ್ ಇದು, ಬಿಗಿನಿಂಗ್ ಆಫ್ ಇಂಡಿಯನ್ ರೆಪ್ರೆಸೆಂಟೇಷನ್ ಫಾರ್ ದ ಫಸ್ಟ್ ಟೈಮ್. ಇಂಪಾರ್ಟೆಂಟ್. ಫಾರ್ ದಿ ಫಸ್ಟ್ ಟೈಮ್ Indians were nominated to participate in the legislative process. ಫಸ್ಟ್ ಟೈಮು ಭಾರತದಲ್ಲೇ ಸ್ಥಾನ ಕೊಡ್ತಾ ಇದ್ದಾರೆ. ಮಹಾರಾಜ ಪಟಿಯಾಲ, ಬನಾರಸ್ ರಾಜ, ಈಗ ಕೆಲವರು ಅವಾಗ ಪಡ್ಕೊಳ್ತಾರೆ ಸ್ಥಾನವನ್ನ. ಫಸ್ಟ್ ಸ್ಟೆಪ್ ಇದು. ಲಿಮಿಟೆಡ್ ಹೌದು, ಇನ್ನೂ ತುಂಬ ಜನ ಇದೆ. ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಆ್ಯಕ್ಚುಲಿ ಅದನ್ನು ಲೀಸ್ಟ್ ನಾನು ನೋಡಿಲ್ಲ, ಬೈಹರ್ಟ್ ಮಾಡಿಲ್ಲ. ನೋಡ್ಬೋದು, ಹುಡುಕ್ಬೋದು ನೀವು ಯಾರ್ಯಾರು ಇದ್ದಾರೆ ಅಂತ. ಸ್ಟೇಟು ಮತ್ತು ಕೆಲವೊಂದು ಎಕ್ಸಾಮ್ಗಳಲ್ಲಿ ಇಂಥ ಹೆಸರುಗಳೇ ಬೇಕಾಗುತ್ತೆ. ತಿಳಿದಿಟ್ಕೊಳ್ಳಿ ಯಾರು ಫಸ್ಟ್ ಹೋದರು. 3 ಮೆಂಬರ್ಸ್. ಓಕೆ, ಫಸ್ಟ್ ಸ್ಟೆಪ್ ಇದು. ಲಿಮಿಟೆಡ್ ಆಗಿತ್ತು. ಮತ್ತು ಇಂಡಿಯನ್ಸನ್ನು ಲೆಜಿಸ್ಲೇಷನ್ ಜೊತೆ ಹೇಗಾದರೂ ಮಾಡಿ ಅಸೋಸಿಯೇಟ್ ಮಾಡಬೇಕು ಅಂತ ಹೊರಡ್ತಾರೆ. ನೆಕ್ಸ್ಟ್ ಪ್ರೊವಿಷನ್ನು ರಿಸ್ಟೋರೇಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಟು ಬಾಂಬೆ and ಮದ್ರಾಸ್. ಸೆಂಟ್ರಲೈಸ್ಡ್ ಲೆಜಿಸ್ಲೇಟಿವ್ ಪವರ್ಸ್ ಅಂತ ಬಂದಿತ್ತು ಮೊದಲು. ಯಾವ ಆ್ಯಕ್ಟಲ್ಲಿ ನೆನಪಿದೆಯಾ? 1833 ಆ ಸಮಯದಲ್ಲಿ ಚಾರ್ಟರ್ ಆ್ಯಕ್ಟ್. ಆವಾಗ ಸೆಂಟ್ರಲೈಸೇಷನ್ ಜಾಸ್ತಿ ಆಗಿತ್ತು. ಈಗೇನು ಮಾಡ್ತಾ ಇದ್ದಾರೆ? ಕೌನ್ಸಿಲ್ ಆ್ಯಕ್ಟ್ 1861ನಲ್ಲಿ ರಿವರ್ಸ್ ಮಾಡ್ತಾ ಇದ್ದಾರೆ. ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿಗೆ ಲೆಜಿಸ್ಲೇಟಿವ್ ಪವರ್ಗಳನ್ನು ರಿಸ್ಟೋರ್ ಮಾಡ್ತಾ ಇದ್ದಾರೆ. ಎಸ್, ಡಿಸೆಂಟ್ರಲೈಸೇಷನ್, ಕರೆಕ್ಟ್. ಇದೇ ರೀತಿ ಮುಂದೆ ಸಹ ಬೇರೆ ಬೇರೆ ಪ್ರೊವಿನ್ಸ್ಗಳಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನು ಮಾಡ್ತಾ ಹೋಗ್ತಾರೆ. ವೆರಿ ಗುಡ್. ಸೊ ಬಿಗಿನಿಂಗ್ ಆಫ್ ಲೆಜಿಸ್ಲೇಟಿವ್ ಡಿಸೆಂಟ್ರಲೈಸೇಷನ್ ಆಗ್ತಾ ಇದೆ. ನೆಕ್ಸ್ಟ್, ಪವರ್ ಟು ಕ್ರಿಯೇಟ್ ನ್ಯೂ ಪ್ರಾವಿನ್ಸಸ್. ಅಂದರೆ ಇಲ್ಲಿ ಗವರ್ನರ್ ಜನರಲ್ಗೆ ಅಥಾರಿಟಿ ಸಿಗ್ತಾ ಇದೆ. ಗವರ್ನರ್ ಜನರಲ್ ವಾಸ್ authorized to create new provinces ಮತ್ತೆ ಅಲ್ಟರ್ ಮಾಡೋದು. ಏನನ್ನ ಅಲ್ಟರ್ ಪ್ರೊವಿನ್ಷಿಯಲ್ ಬೌಂಡ್ರೀಸ್, ಮತ್ತು ಅದರ ಜೊತೆ ಎಸ್ಟಾಬ್ಲಿಷ್ ನ್ಯೂ administrations were required. ಗವರ್ನರ್ ಜನರಲ್ಗೆ ಅಥಾರಿಟಿ ಕೊಡ್ತಾ ಇದ್ದಾರೆ. ಸೊ ಟೆರಿಟರಿ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಹ್ಯಾಂಡಲ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ ಈಗ ಈಸಿ ಆಗ್ತಾ ಇದೆ. ಅಂದರೆ ನೋಡಿ, ಆವಾಗಿನ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಥರಾನೇ ಈಗ ಪ್ರೆಸಿಡೆಂಟ್ ಇದ್ದಾರೆ. ಆವಾಗಿನ ಸೆಕ್ರೆಟರಿ ಥರಾನೇ ಹೆಚ್ಚು ಪವರ್ ಇರೋದು ಸೆಕ್ರೆಟರಿಗಿತ್ತು. ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಲ್ವಾ?
ಅಂದರೆ ಪ್ರೈಮ್ ಮಿನಿಸ್ಟರ್ ಹೇಳೋರು ಕಂಪೇರ್ ಮಾಡ್ಬೋದು, ಆದರೆ ಗವರ್ನರ್ ಜನರಲ್ಲು ಅಥವಾ ಇವರನ್ನ ಪ್ರೆಸಿಡೆಂಟಿಗೆ ಜಾಸ್ತಿ ಹೋಲಿಸ್ಬೋದು ನಾವು. ಇನ್ನೊಂದು ಪ್ರೊವಿಷನು ಸಹ ಸಿಮಿಲರ್ ಇರುತ್ತೆ ನೋಡಿ, ಈಗ ಪ್ರೆಸಿಡೆಂಟಿಗೆ ಇರೋ ಥರಾನೇ ಆವಾಗ ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್, ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್ ಯಾರಿಗೆ? ಗವರ್ನರ್ ಜನರಲ್ಲಿಗೆ. ರಿಸೀವ್ಡ್, ಗವರ್ನರ್ ಜನರಲ್ ರಿಸೀವ್ಡ್ ದಿ ಪವರ್ ಟು ಇಶ್ಯೂ ಆರ್ಡಿನೆನ್ಸಸ್ ಡ್ಯೂರಿಂಗ್ ಎಮರ್ಜೆನ್ಸಿಗಳಲ್ಲಿ ಆರ್ಡಿನೆನ್ಸ್ ಅನ್ನು ಇಶ್ಯೂ ಮಾಡೋದು. ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ವೇಟ್ ಮಾಡಬೇಕು ಅಂತ ಇಲ್ಲ, ಆರ್ಡಿನೆನ್ಸ್ ಇಶ್ಯೂ ಮಾಡಬಹುದು. ಅದು ಎಷ್ಟು ದಿನ ವ್ಯಾಲಿಡ್ ಆಗಿರುತ್ತೆ? ವ್ಯಾಲಿಡ್ ಫಾರ್ 6 months. 6 months unless replaced earlier by legislation. ರಿಪ್ಲೇಸ್ಡ್ ಒಂದು ಬರಿಬೇಕಾದ್ರೆ ಇಲ್ಲಿ ಬರ್ತಾ ಇಲ್ಲ, ಆದರೂ ಕೇಳಿಸ್ಕೊಂಡಾದ್ರೂ ಗೊತ್ತಾಗ್ತಾ ಇರ್ಬೋದು ಅಂದ್ಕೊಂಡಿದ್ದೇನೆ. ವ್ಯಾಲಿಡ್ ಫಾರ್ 6 months unless replaced earlier by legislation. ಅಂದರೆ ಈಗ ನಮ್ಮ ಪ್ರೆಸಿಡೆಂಟಿಗೆ ಆರ್ಟಿಕಲ್ 123 ಕನೆಕ್ಷನ್ ಸಿಗ್ಬೋದು. ಕನೆಕ್ಷನ್ ಆರ್ಟಿಕಲ್ 123 ಪ್ರೆಸಿಡೆಂಟಿನ ಪವರ್, ಮತ್ತು ಆರ್ಟಿಕಲ್ 213 ಗವರ್ನರಿನ ಪವರ್, ಇದು ಗವರ್ನರಿಗೆ ಸಂಬಂಧಪಟ್ಟಿರೋದು. ಸೊ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಅನ್ನೋದರ ರೂಟ್, ಹಿಸ್ಟೋರಿಕಲ್ ರೂಟು ಇಲ್ಲಿದೆ. ಈಗ ಡಿಫ್ರೆಂಟ್ ಆಗಿ ವರ್ಕ್ ಆಗ್ತಾ ಇದೆ, ಆದರೆ ಆರ್ಡಿನೆನ್ಸ್ ಅನ್ನುವಂಥ ಕಾನ್ಸೆಪ್ಟಿನ ರೂಟ್, ಅದರ ಮೂಲ ಇಲ್ಲಿ. ನೆಕ್ಸ್ಟ್, recognition of the portfolio system. ಲಾರ್ಡ್ ಕ್ಯಾನಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಕ್ಯಾನಿಂಗ್. ಅಂದರೆ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತಂದರೆ, ಈಗ ಪ್ರತಿ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಎಲ್ಲ ಸೇರಿ ತೆಗೆದುಕೊಳ್ಳೋ ಬದಲು ಕೆಲವರು, ಈಗ ನಾವೇನು ಮಿನಿಸ್ಟರ್ಸ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡ್ತೀವಲ್ವಾ, ಇಲಾಖೆಗಳನ್ನು ಕೊಡ್ತೀವಿ, ಅದೇ ಥರಾನೇ ಡಿಫ್ರೆಂಟ್ ಮೆಂಬರ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವರ್ ಅಸೈನ್ಡ್ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್. ಎಲ್ಲ ಸೇರಿ ಎಲ್ಲ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋ ಬದಲು ಬೇಕಿದ್ರೆ ಡಿಫರೆಂಟ್, ಶಾರ್ಟ್ ಆಗಿ ಬರೀತಾನೆ, ಡಿಫರೆಂಟ್ ಮೆಂಬರ್ಸ್ ಆಫ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಸೈನ್ಡ್ specific departments. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಬೇಕು. ಫಿನಾನ್ಸು, ಹೋಮು, ಮಿಲಿಟರಿ, ಪಬ್ಲಿಕ್ ವರ್ಕು ಅಲ್ವಾ, ಆಯಾ ಮೆಂಬರು, ಕೌನ್ಸಿಲ್ ಮೆಂಬರು ಅವರ ಕೊಟ್ಟಂತಹ ಡಿಪಾರ್ಟ್ಮೆಂಟಿಗೆ ರೆಸ್ಪಾನ್ಸಿಬಲ್ ಆಗಿರಬೇಕು. ಇವತ್ತಿನ ಕ್ಯಾಬಿನೆಟ್ ಥರಾನೇ ಮಿನಿಸ್ಟರ್ ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಡಿಫೆನ್ಸ್ ನೋಡ್ಕೋತಾರೆ, ಅದಕ್ಕೆ ಸಂಬಂಧಪಟ್ಟ ಡಿಸಿಷನ್ ಕೈಗೊಳ್ತಾರೆ. ಸೊ ಈಗಿನ ಮಿನಿಸ್ಟರ್ ಸಿಸ್ಟಮ್ ಥರಾನೇ ಆವಾಗಿರೋದು ಪೋರ್ಟ್ಫೋಲಿಯೋ ಸಿಸ್ಟಮ್. ಮತ್ತು ಅದರ ಜೊತೆ ಇನ್ನೊಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಸ್, ಮುಂದಿನ ಪ್ರೊವಿಷನ್, ಕೌನ್ಸಿಲ್ಸ್ ಲಿಮಿಟೆಡ್ ಪವರ್ಸ್. ಏನು ಮಾಡಬಹುದಿತ್ತು? ಕುಡ್
ಕುಡ್ ಅಂದ್ರೆ ಏನು ಮಾಡಬಹುದಿತ್ತು ಅಂದರೆ ಡಿಸ್ಕಸ್ ಬಿಲ್ಸ್ ಆ್ಯಂಡ್ ಪಾಸ್ ಲಾಗಳನ್ನು ಪಾಸ್ ಮಾಡಬಹುದಿತ್ತು, ಬಿಲ್ಗಳನ್ನು ಡಿಸ್ಕಸ್ ಮಾಡಬಹುದಿತ್ತು. ಬಟ್ ಇಟ್ ಕುಡ್ ನಾಟ್ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಕಂಟ್ರೋಲ್ ದಿ ಎಕ್ಸಿಕ್ಯೂಟಿವ್ಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಕುಡ್ ನಾಟ್ ಇದರಲ್ಲಿ ರಿಮೂವ್ ದಿ ಗವರ್ನರ್ ಜನರಲ್, ಅವ್ರನ್ನ ರಿಮೂವ್ ಮಾಡ್ಲಿಕ್ಕಾಗಲ್ಲ. ರಿಮೂವ್ ದಿ ಜಿ ಮತ್ತೆ ಕುಡ್ ನಾಟ್ ಡಿಮ್ಯಾಂಡ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಕುಡ್ ನಾಟ್ ಡಿಸ್ಕಸ್ ಎಲ್ಲ ಕುಡ್ ನಾಟ್ ಮೇಲ್ಗಡೆ ಕುಡ್ ನಾಟ್ ಅನ್ನೋದು ಇಂಪಾರ್ಟೆಂಟು. ಕುಡ್ ನಾಟ್ ಡಿಸ್ಕಸ್ ದಿ ಬಜೆಟ್ ಫ್ರೀಲಿ. ಇಟ್ ಕುಡ್ ನಾಟ್ ಕ್ವಶ್ಚನ್ executive decisions. ಈಗೆಲ್ಲ ಹೇಗೆ ಎಕ್ಸಿಕ್ಯೂಟಿವ್ ಡಿಸಿಷನ್ಗಳನ್ನು ಪಾರ್ಲಿಮೆಂಟಲ್ಲಿ ಕ್ವಶನ್ ಮಾಡಬಹುದು, ಅವಾಗ ಅಂತಹ ಪವರ್ಗಳು ಯಾವುದೂ ಇರಲಿಲ್ಲ. ಏನಾಗುತ್ತಾ ಇದೆ ಇಲ್ಲಿ ಅರ್ಥ ಏನು? ಇಟ್ ರಿಮೇನ್ಡ್ primarily an advisory and law-making body under official control. ಅಡ್ವೈಸರಿ ಮತ್ತು ಲಾ ಮೇಕಿಂಗ್ ಬಾಡಿ ಅಷ್ಟೇ, ಅದು ಅಫಿಷಿಯಲ್ ಕಂಟ್ರೋಲ್ ಅದರ ಅಡಿಯಲ್ಲಿ ಅಷ್ಟೇ ಅದರ ಕೆಲಸ. ಈ ಕುಡ್ ನಾಟ್ ಅನ್ನೋದೆಲ್ಲ ಇಂಪಾರ್ಟೆಂಟು, ಏನೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಸರಿಯಾಗಿ ನೋಡಿಟ್ಕೊಳ್ಳಿ. ಸೊ ಇಲ್ಲೇನಾಗ್ತಾ ಇದೆ, ಫಸ್ಟ್ ಟೈಮು ಇಂಡಿಯನ್ಸ್ ಲೆಜಿಸ್ಲೇಷನ್ ಅಸೋಸಿಯೇಷನ್ ಅಂದರೆ ಒಂದು ಲಿಂಕ್ ಸಿಗ್ತಾ ಇದೆ ಇಂಡಿಯನ್ಸನ್ನು ಅಸೋಸಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಲೆಜಿಸ್ಲೇಟಿವ್ ಡಿಸೆಂಟ್ರಲೈಸೇಷನ್ ಆಗಿದೆ, ಇಲ್ಲಿ ಪೋರ್ಟ್ಫೋಲಿಯೋ ಸಿಸ್ಟಮ್ ಕ್ರಿಯೇಟ್ ಆಗಿದೆ, ಇಂಪಾರ್ಟೆಂಟ್ ಇದು. ಮತ್ತು ಅದಾದಮೇಲೆ ಇಡೀ ಒಂದು ಫ್ರೇಮ್ವರ್ಕ್ ಬದಲಾವಣೆ ಆಗ್ತಾ ಇದೆ. ಲಿಮಿಟೇಷನ್ಸ್ ಏನು ಯಾಕ್ಟಿದು? ಲಿಮಿಟೇಷನ್ಗಳನ್ನು ಕೆಲವೊಂದು ಸಾರಿ ಸ್ಟೇಟ್ಮೆಂಟ್ ವೈಸ್ ಕೊಡ್ತಾರೆ, ಟ್ರೂ ಫಾಲ್ಸ್ ಆ ರೀತಿ. ಮೊದಲನೇದು, ಮೆಂಬರ್ಸ್ ವರ್ ನಾಮಿನೇಟೆಡ್, ನಾಟ್ ಎಲೆಕ್ಟೆಡ್. ಅದ್ರ ಜೊತೆ ಅಫಿಷಿಯಲ್ ನಾನ್ ಅಫಿಷಿಯಲ್ ಅಂತ ಇರ್ತಾ ಇದ್ರಲ್ವಾ, ಅಫಿಷಿಯಲ್ ಮೆಂಬರ್ಸ್ ರಿಟೇನ್ಡ್ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್, ಅವರೇ ಹೆಚ್ಚು ಪ್ರಭಾವ ಬೀರ್ತಾ ಇದ್ರು. ಮತ್ತೆ ಅವಾಗಲೇ ಹೇಳಿದಾಗೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಏನು ಇರಲಿಲ್ಲ, ಇಲ್ಲೂ ಸಹ ನೋ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹಿಂದಿನ ಪಾಯಿಂಟ್ ಅದು ಶಾರ್ಟಾಗಿ ಬರಿತಾ ಇದ್ದೇನೆ. ಮತ್ತು ಎಕ್ಸಿಕ್ಯೂಟಿವ್ ರಿಮೇನ್ಡ್ ಆನ್ಸರೇಬಲ್ ಓನ್ಲಿ ಟು ದಿ ಬ್ರಿಟಿಷ್ ಅಥಾರಿಟಿಗೆ ಮಾತ್ರ, ಬ್ರಿಟಿಷ್ ಅಥಾರಿಟೀಸ್, ಲೆಜಿಸ್ಲೇಚರಿಗಲ್ಲ. ಇನ್ನೊಂದು ಬಹಳ ಪ್ರಮುಖವಾದ ಲಿಮಿಟೇಷನ್ ಏನು? ಇಂಡಿಯನ್ ಪಾರ್ಟಿಸಿಪೇಷನ್ ವಾಸ್ symbolic rather than
ರಾದರ್ ದೆನ್ ಡೆಮಾಕ್ರೆಟಿಕ್. ಇಂಪಾರ್ಟೆಂಟ್ ಇದು. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಷ್ಟೇ ಪಾರ್ಟಿಸಿಪೇಷನ್, ಡೆಮಾಕ್ರೆಟಿಕ್ ಅಲ್ಲ. ಇಷ್ಟು ಇದರ ಮುಖ್ಯವಾದಂಥ ಅಂಶಗಳು. ಗೊತ್ತಾಗ್ತಾ ಇದೆಯಾ? ನೋಡಿ ಒಂದ್ಸಾರಿ ಎಲ್ಲ ಪಾಯಿಂಟ್ಸನ್ನು. ಇಲ್ಲಿ ತನಕ ಏನೇನು ಬರ್ಕೊಂಡಿದ್ದೀರಿ? ಏನಾದರೂ ಬರ್ಕೊಂಡಿರೋದು ಪ್ರೊವಿಷನ್ಗಳೆಲ್ಲ ಗೊತ್ತಾಗಿದ್ರೆ ಎಸ್ ಅಂತ ಹಾಕಿ. ಓಕೆ. ಇಂಡಿಯನ್ಸಿಗೆ ಜಾಗ ಏನೋ ಸಿಗ್ತಾ ಇದೆ, ಆದರೆ ಅದು ಹೇಗೆ? ನಾಮಿನೇಷನ್ನು. ಮತ್ತು ಕಡಿಮೆ ಜನರಿಗೆ ಮಾತ್ರ ಅವಕಾಶ ಸಿಗ್ತಾ ಇರೋದು. ರಿಯಲ್ ಪವರ್ ಇಲ್ಲ ಈ ಆ್ಯಕ್ಟಿಂದಾನು. ಆದರೆ ಸುಮಾರು 19th ಸೆಂಚುರಿ ಬರೋ ತನಕ, ಈಗ ನಾವು ಎಲ್ಲಿಗೆ ತಲುಪ್ತಾ ಇದ್ದೀವಿ? 1861 ಆಯ್ತಲ್ವಾ? ಸೊ ಇಲ್ಲಿ ನಿಧಾನವಾಗಿ ನಾವು ನೋಡ್ತಾ ಇರೋದು ಈ 19th ಸೆಂಚುರಿ ಎಂಡ್ ಆಗ್ತಾ ಇದ್ದ ಹಾಗೆ ಹೊಸ ಹೊಸ ಘಟನೆಗಳು ನಡೀತಾ ಹೋಗುತ್ತೆ. ಲೇಟ್ 19th ಸೆಂಚುರಿ ಅಂತ ಹೇಳ್ಬೋದು. ಹೊಸ ಕ್ಲಾಸ್ ಎಮರ್ಜ್ ಆಗ್ತಾ ಇದೆ. ಸಿಗ್ನಿಫಿಕೆನ್ಸ್ ಆಫ್ ಚಾರ್ಟರ್ ಆ್ಯಕ್ಟ್ ಶೋ ಮಾಡಿ. 1833ನಾ? 1833ಇದು ಈಗ ನಾನು ಹೆಚ್ಚಾಗಿ ಅದನ್ನು ಇಟ್ಟಿಲ್ಲ ಅನಿಸುತ್ತೆ. ಆವಾಗ ಹಿಂದಿನ ವಿಡಿಯೋದಲ್ಲಿ ಆಗಿರಲಿಲ್ವ ಅದು? ಬರೆಯೋಕ್ಕಿಂತ ಮೊದಲು. ಹೌದು, ಅದೀಗಿಲ್ಲ. ಹಿಂದಿನ ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ಅದರಲ್ಲಿ ನೋಡಿಬಹುದು ನೀವು. ಇದರಲ್ಲಿ ಇಲ್ಲ ಅದು. ಹಿಂದಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನೋಡಿ. ಆಲ್ರೆಡಿ ಹೊಸ ಪೇಜ್ ತಗೊಂಡಿದ್ದಾನೆ, ಅದಿಲ್ಲ ಅಲ್ಲಿ. ಸೊ ಏನಾಗ್ತಾ ಇದೆ, ಈಗ ನಾವು ಎಲ್ಲಿಗೆ ಬಂದಿದ್ದೇವೆ? ಲೇಟ್ 19th ಸೆಂಚುರಿಲಿದ್ದೇವೆ ಅಲ್ವಾ? 1861 ಅಂತಂದರೆ ನಿಧಾನವಾಗಿ ನಾವು 19th ಸೆಂಚುರಿಯನ್ನು ಪಾಸ್ ಆಗ್ತಾ ಇದ್ದೇವೆ. ಲೇಟ್ 19th ಸೆಂಚುರಿಗಿರೋದು ನಾವು. ಸೊ ಈಗೇನಾಗ್ತಾ ಇದೆ? ಅ ನ್ಯೂ ಕ್ಲಾಸ್ ಎಮರ್ಜ್ ಆಗ್ತಾ ಇದೆ ಭಾರತದಲ್ಲಿ. ನ್ಯೂ ಕ್ಲಾಸ್ ಹ್ಯಾಡ್ ಎಮರ್ಜ್ಡ್ ಇನ್ ಇಂಡಿಯಾ. ನೆನ್ಪು ಮಾಡ್ಕೊಳ್ಳಿ, ಬ್ರಿಟಿಷರ್ಸು ಎಜುಕೇಷನಲ್ಲಿ ರಿಫಾರ್ಮ್ ಮಾಡಬೇಕು ಅಂತ ಹಣವನ್ನು ಬಿಡುಗಡೆ ಮಾಡ್ತಾರೆ, ಬೇರೆ ಬೇರೆ ಪ್ರೊಸೆಸ್ಗಳನ್ನು ತರ್ತಾರೆ. ಅದೆಲ್ಲ ಆದಮೇಲೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರೋದು ಎಜುಕೇಷನಲ್ಲಿ ತುಂಬ ರಿಫಾರ್ಮ್ಗಳಾಗುತ್ತೆ. ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಆ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಪಡ್ಕೊಂಡ ಮೇಲೇ ಎಷ್ಟೋ ಜನರಿಗೆ ಜಗತ್ತು ಹೀಗಿದೆ ಅಂತ ಗೊತ್ತಾಗುತ್ತೆ, ಬ್ರಿಟಿಷರ್ಸ್ ಮಾಡ್ತಾ ಇರೋ ತಪ್ಪು ಅಂತ ಗೊತ್ತಾಗುತ್ತೆ. ಸೊ ಹೊಸ ಕ್ಲಾಸ್ ಎಮರ್ಜ್ ಆಗುತ್ತೆ. ಯಾರ್ದು ಅಂತಂದರೆ ಎಜುಕೇಟೆಡ್ ಇಂಡಿಯನ್ಸ್. ಲಾಯರ್ಸ್ಗಳು ಎಮರ್ಜ್ ಆಗ್ತಾರೆ. ಲಾಯರ್ಸ್, ಜರ್ನಲಿಸ್ಟ್. ಈ ಸಂದರ್ಭನೇ ನೀವು ನೋಡಬಹುದು, ತುಂಬ ಕ್ರಾಂತಿಕಾರಿ ಘಟನೆಗಳು, ಪತ್ರಿಕೆಗಳು ಜರ್ನಲಿಸಮ್ನಲ್ಲಿ. ಮತ್ತು ಜರ್ನಲಿಸ್ಟ್ಗಳು, ಟೀಚರ್ಸ್ಗಳು ಮತ್ತು ಪ್ರೊಫೆಷ್ನಲ್ಸ್ ಎಲ್ಲ ಎಮರ್ಜ್ ಆಗ್ತಾ ಇದ್ದಾರೆ ಈಗ. ಅಂದರೆ ಮೊದಲೆಲ್ಲ ಗೊತ್ತಿರಲಿಲ್ಲ, ಶಿಕ್ಷಣ ಇರಲಿಲ್ಲ ಹಿಂದಿನವರಿಗೆ. ಬ್ರಿಟಿಷರ್ ಹೇಳಿದ್ದನ್ನು ಕೇಳ್ಕೊಂಡಿರ್ಬೇಕಾಗ್ತಾ ಇತ್ತು. ಈಗ ಇವರು ತಾವು ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳ್ತಾ ಇಲ್ಲ. ಅದರ ಬದಲಿಗೆ ನಮ್ಮ ದೇಶದಲ್ಲಿ ನಮಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ? ವೈ ಡೋಂಟ್ ಇಂಡಿಯನ್ಸ್ ಹ್ಯಾವ್ ಅ ಗ್ರೇಟರ್ ರೋಲ್ ಇನ್ ಗವರ್ನಿಂಗ್ ದರ್ ಓನ್ ಕಂಟ್ರಿ? ನಮ್ಮ ದೇಶವನ್ನು ಆಳ್ವಿಕೆ ಮಾಡುವಾಗ ನಮ್ಮನ್ನು ನೀವು ಯಾಕೆ ಪರಿಗಣಿಸ್ತಾ ಇಲ್ಲ ಅಂತ ಈಗ ಹೊಸ ಎಮರ್ಜ್ಡ್ ಕ್ಲಾಸ್ಗಳು, ಈ ಒಂದು ವ್ಯಕ್ತಿಗಳು ಕೇಳ್ತಾ ಇದ್ದಾರೆ. ಅದರ ಜೊತೆ 1885 ಒಂದು ಮಹತ್ವದ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಯಾವುದದು? 1885 ಎಸ್ಟಾಬ್ಲಿಷ್ ಆಗುವಂಥ ಸಂಸ್ಥೆ ಅಥವಾ ಒಂದು ಸಂಘಟನೆ, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆಗುತ್ತೆ.
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆದ ತಕ್ಷಣನೇ ಅವರು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳಲ್ಲ. ಎ.ಓ. ಹ್ಯೂಮ್ ಹೌದು. ವಾ ಎಸ್ಟಾಬ್ಲಿಷ್ ಆದ ತಕ್ಷಣನೇ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳಲ್ಲ. ಅವ್ರೇನು ಮಾಡ್ತಾರೆ, ನಮಗೆ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಗಳು ಬೇಕು ಅನ್ನೋದು ಕಾಂಗ್ರೆಸ್ಸಿನ ಬೇಡಿಕೆ. ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಕ್ಸ್ಪ್ಯಾಂಡ್ ಮಾಡಿ, ಇಂಡಿಯನ್ಸಿಗೆ ಜಾಸ್ತಿ ರೆಪ್ರೆಸೆಂಟೇಷನ್ ಕೊಡಿ, ಬಜೆಟ್ ಡಿಸ್ಕಷನ್ ಮಾಡ್ಲಿಕ್ಕೆ ಬಿಡಿ, ಮತ್ತು ಹೈಯರ್ ಸಿವಿಲ್ ಸರ್ವಿಸ್ಗಳಲ್ಲಿ ಇಂಡಿಯನ್ಸಿಗೆ ಎಂಟ್ರಿ ಬೇಕು ಅಥವಾ ಬೇರೆ ಬೇರೆ ಅಫಿಷಿಯಲ್ಸ್ಗೆ ಅವಕಾಶ ಮಾಡಿಕೊಡಿ. ಸೊ ಈ ಥರ ಮೇಲ್ಗಡೆ ನೋಡಿ, ಹೊಸ ಎಮರ್ಜಿಂಗ್ ಕ್ಲಾಸ್ ಅಥವಾ ಎಜುಕೇಟೆಡ್ ಇಂಡಿಯನ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅವರೆಲ್ಲ ಸೇರಿ ಒಂದು ಸಂಘಟನೆ ರೂಪಿಸ್ಕೊಂಡು ಬೇಡಿಕೆ ಇಡ್ತಾ ಇದ್ದಾರೆ. ಬ್ರಿಟಿಷರ್ಸು ಅಷ್ಟು ಬೇಗ ಈಸಿಯಾಗಿ ಇದನ್ನು ಇಗ್ನೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಡಿಮ್ಯಾಂಡ್ಗಳನ್ನು ಇಗ್ನೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಆ್ಯಕ್ಟ್ ತರ್ತಾರೆ, ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1892. ಇದು ಬಹಳ ಇಂಪಾರ್ಟೆಂಟು. ಕೆಲವು ಪ್ರೊವಿಷನ್ಗಳಿದೆ. ಸೊ ಅದನ್ನು ಇಂಪಾರ್ಟೆಂಟ್ ಆದರೆ ಅಂದರೆ ಫಸ್ಟ್ ಸ್ಟೆಪ್ ಟುವರ್ಡ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬಹುದು. ಯಾಕೆ ಪಾಸ್ ಆಯಿತು ಅಂತಂದರೆ ಪೊಲಿಟಿಕಲ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಇತ್ತು ನಮ್ಮ ದೇಶದಲ್ಲಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಒಂದು ಡಿಮ್ಯಾಂಡು ಇದೆಲ್ಲದರಿಂದಾಗಿ ಬ್ರಿಟಿಷರ್ಸ್ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಲ್ವಾ. ರಿಫಾರ್ಮ್ಗಳನ್ನು ಹೇಗೆ ತರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ ಈ ಆ್ಯಕ್ಟ್ ಅಡಿಯಲ್ಲಿ? ಮೊದಲನೇದು ಎಕ್ಸ್ಪ್ಯಾನ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಅಡಿಷನಲ್ ಮೆಂಬರ್ಸನ್ನು ಇನ್ನಷ್ಟು ಜಾಸ್ತಿ ಮಾಡೋದು. ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ ಯಾವುದರಲ್ಲಿರೋರು? ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅದರ ಜೊತೆ ಪ್ರಾವಿನ್ಸ್ಗಳಲ್ಲಿ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಆ ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ಗಳನ್ನು ಏನು ಮಾಡೋದು? ಇನ್ಕ್ರೀಸ್ ಮಾಡ್ತಾರೆ. ಇನ್ಕ್ರೀಸ್ಡ್. ಅವಾಗೇನಾಗುತ್ತೆ, ದಿಸ್ ಅಲೌಡ್ ಮೋರ್ ಇಂಡಿಯನ್ಸ್ ಟು ಎಂಟರ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇದರಿಂದ ಹೆಚ್ಚು ಭಾರತೀಯರು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಎಂಟರ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬ್ರಿಟಿಷರ್ಸ್ ಪ್ರಕಾರ ಏನು, ಪಾರ್ಟಿಸಿಪೇಷನ್ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಈ ಪೊಲಿಟಿಕಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಕ್ರಿಯೇಟ್ ಆಗ್ತಾ ಇದೆ ಅದು ಕಡಿಮೆ ಆಗಬಹುದು. ದೇರ್ ಮೇನ್ ಪರ್ಸ್ಪೆಕ್ಟಿವ್ ಆರ್ ಏಮ್ ಈಸ್ ಟು ರೆಡ್ಯೂಸ್ ಪೊಲಿಟಿಕಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ಎಜುಕೇಷನ್ ಪಡ್ಕೊಂಡವ್ರು ಇದ್ದಾರೆ, ಪೊಲಿಟಿಕಲಿ ಕ್ವಶನ್ ಮಾಡ್ತಾ ಇದ್ದಾರೆ, ಅವರದ್ದೇ ಸಂಘಟನೆ ಸಹ ಕ್ರಿಯೇಟ್ ಆಗಿದೆ. ಸೊ ಆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನ ನಾವು ಕಡಿಮೆ ಮಾಡಬೇಕು. ಮೊದಲನೇದು ಮೆಂಬರ್ಸ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದು, ಪ್ರೊವಿಷನ್. ಎರಡನೇದು ಇಂಟ್ರೊಡಕ್ಷನ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್. ಅಂದರೆ ಇಲ್ಲಿ ವರ್ಡ್ ಯೂಸ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಎಲೆಕ್ಷನ್ ಅನ್ನುವಂಥ ವರ್ಡು ಅಲ್ಲಿ ಆ್ಯಕ್ಟಲ್ಲಿ ನಿಜವಾಗ್ಲೂ ಯೂಸ್ ಆಗಿಲ್ಲ, ಅದು ಗೊತ್ತಿರಲಿ. ಆದರೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೇವೆ. ಎಲೆಕ್ಷನ್ ಶಬ್ದ ಯೂಸ್ ಆಗಿಲ್ಲ, ಅದು ಗೊತ್ತಿರಬೇಕು. ಕೆಲವೊಂದು ಸರ್ಟೇನ್ ಬಾಡೀಸ್ ವರ್ ಅಲೌಡ್ ಟು ರೆಕಮೆಂಡ್ ಮೆಂಬರ್ಸ್ ಇಂಡೈರೆಕ್ಟ್ ಆಗಿ. ಈಗ ಮುನ್ಸಿಪಲ್ ಬೋರ್ಡ್ಗಳಿರ್ಬೋದು, ಡಿಸ್ಟ್ರಿಕ್ಟ್ ಬೋರ್ಡ್, ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಏನು ಮಾಡಬಹುದು, ರೆಕಮೆಂಡ್ ಮಾಡಬಹುದು ಮೆಂಬರ್ಸ್ಗಳನ್ನು. ಆ ರೆಕಮೆಂಡ್ ಮಾಡಿರೋ ಪರ್ಸನ್ಗಳನ್ನು ಗೌರ್ಮೆಂಟ್ ಆಮೇಲೆ ಫಾರ್ಮಲಿ ನಾಮಿನೇಟ್ ಮಾಡುತ್ತೆ. ಶಬ್ದ ಮೆನ್ಷನ್ ಆಗಿಲ್ಲ, ಅದ್ರ ಕಾನ್ಸೆಪ್ಟ್ ಆ ರೀತಿ. ಆ ಸಿಸ್ಟಮನ್ನು ನಾವೇನು ಹೇಳ್ಬೋದು, ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ಬೋದು. ಫೈನಲ್ ಅಪಾಯಿಂಟ್ಮೆಂಟು ಗೌರ್ಮೆಂಟ್ ಹತ್ರ ಇರುತ್ತೆ. ಸೊ ಪ್ರಿಲಿಮ್ಸಲ್ಲಿ ಕ್ವಶನ್ ಬಂದರೆ ನೋಡಿ, 1892 ಅಲ್ವಾ, ಈ 1892 ಅಲ್ಲಿ ಅಫಿಷಿಯಲ್ ಆಗಿ ಡೈರೆಕ್ಟ್ ಎಲೆಕ್ಷನ್ ಇಂಟ್ರೊಡ್ಯೂಸ್ ಆಗಿಲ್ಲ.
ಗೊತ್ತಿರಲಿ. 1892 ಡಿಡ್ ನಾಟ್, ಫಿಲ್ಮ್ಸಿಗೆ ಇಂಪಾರ್ಟೆಂಟು, 1892 ಡಿಡ್ ನಾಟ್ officially introduce direct elections. It introduced, ಏನು ಇಂಟ್ರೊಡ್ಯೂಸ್ ಮಾಡಿತ್ತು ಅಂತಂದರೆ, ಇಂಟ್ರೊಡ್ಯೂಸ್ಡ್ indirect and limited representative system through recommendations. ಇದು ಬಹಳ ಇಂಪಾರ್ಟೆಂಟು ಫಿಲ್ಮ್ಸಿಗೆ. ವರ್ಡ್ ಯೂಸ್ ಆಗಿಲ್ಲ, ಅದು ಗೊತ್ತಿರಲಿ. ವರ್ಡ್ ನಾಟ್ ಯೂಸ್ಡ್, ವರ್ಡ್ ವಾಸ್ ನಾಟ್ ಯೂಸ್ಡ್, ನಾಟ್. ಅದಾದಮೇಲೆ ಮುಂದಿನ ಪ್ರೊವಿಷನ್ನು, ಮೊದಲು ಬಜೆಟ್ ಡಿಸ್ಕಷನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ರೈಟ್ ಟು ಡಿಸ್ಕಸ್ ದಿ ಬಜೆಟ್. ಸಾರಿ, ರೈಟ್ ಟು ಡಿಸ್ಕಸ್ ದಿ ಬಜೆಟ್. ಫಸ್ಟ್ ಟೈಮು ಮೆಂಬರ್ಸ್ಗಳು ಆ್ಯನ್ಯುವಲ್ ಬಜೆಟನ್ನು ಡಿಸ್ಕಸ್ ಮಾಡಬಹುದಿತ್ತು. ಆದರೆ ಸಮಸ್ಯೆ ಏನು, ವೋಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಡಿಸ್ಕಸ್ ಮಾತ್ರ ಮಾಡೋದು. ಅವರು ವೋಟ್ ಮಾಡ್ಲಿಕ್ಕಾಗಲ್ಲ ಬಜೆಟ್ ಮೇಲೆ, ಎಕ್ಸ್ಪೆಂಡಿಚರ್ ಕಡಿಮೆ ಮಾಡ್ಲಿಕ್ಕಾಗಲ್ಲ, ಗೌರ್ಮೆಂಟ್ ಪ್ರಪೋಸಲ್ಗಳನ್ನ ರಿಜೆಕ್ಟ್ ಮಾಡ್ಲಿಕ್ಕಾಗಲ್ಲ. ದೇ ಕುಡ್ ಓನ್ಲಿ ಡಿಸ್ಕಸ್, ಅದು ಇಂಪಾರ್ಟೆಂಟ್. ದೇ ಕುಡ್ ಓನ್ಲಿ ಡಿಸ್ಕಸ್, ಮತ್ತೇನು ಮಾಡ್ಲಿಕ್ಕೂ ಆಗಲ್ಲ, ಬಜೆಟ್ ಮೇಲೆ ಡಿಸ್ಕಷನ್ ಮಾಡ್ತಾ ಇರೋದು. ಡಿಸ್ಕಷನಿಂದ ಅಕೌಂಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ, ಅದು ಒಪ್ಕೋಬೇಕು. ಹೌದು, ಪ್ರಶ್ನೆ ಮಾಡೋದು, ಚರ್ಚೆ ಮಾಡೋದರಿಂದ ಅಕೌಂಟೆಬಿಲಿಟಿಯನ್ನು ನಾವು ಹೆಚ್ಚಿಸಬಹುದು. ಆದರೆ ಡಿಸಿಷನ್ ಚೇಂಜ್ ಮಾಡಲಿಕ್ಕಾಗಲ್ಲ, ಅಥವಾ ಏನು ಬದಲಾವಣೆ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಅದರಿಂದ ಯೂಸ್ ಆಗ್ತಾ ಇಲ್ಲ ಅಂತಂದ ತಕ್ಷಣ ಆಮೇಲೆ ಹೆಚ್ಚು ಪರಿಣಾಮಕಾರಿತ್ವ ಇರೋದಿಲ್ಲ, ಅದರಲ್ಲಿ ಎಫೆಕ್ಟಿವ್ನೆಸ್ ಇರೋದಿಲ್ಲ. ಮತ್ತೆ ಇನ್ನೊಂದು ಪ್ರೊವಿಷನ್ನು, ರೈಟ್ ಟು ಆಸ್ಕ್ ಕ್ವಶನ್ಸ್. ರೈಟ್ ಟು ಆಸ್ಕ್ questions on matters of public interest. ಅದರ ರೆಸ್ಟ್ರಿಕ್ಷನ್ಸ್ ಇದೆ ಇಲ್ಲೂ ಸಹ. ಕ್ವಶನ್ ಕೇಳಬಹುದು ಅಂತ ಎಲ್ಲ ಕೇಳೋ ಹಾಗಿಲ್ಲ, ಅದಕ್ಕೆ ಪ್ರಯರ್ ನೋಟಿಸ್ ಕೊಡಬೇಕು. ಅಂದರೆ 6 ಡೇಸ್ಗಿಂತ ಮೊದಲೇ ನೋಟಿಸ್ ಕೊಡಬೇಕು. ಅಂದರೆ ಅದಾದಮೇಲೆ ಸಪ್ಲಿಮೆಂಟ್ರಿ ಕ್ವಶನ್ಗೆ ಅವಕಾಶ ಇರೋದಿಲ್ಲ. ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವರು ಈ ಡಿಸ್ಕಷನ್ನು ಎಲ್ಲ ಇಶ್ಯೂಗಳ ಮೇಲೆ ನಡೆದರೂ ಸಹ, ಅಂದರೆ ಏನೇನೋ ಎಕ್ಸಿಕ್ಯೂಟಿವ್ಸ್ ಇದ್ದರೂ ಸಹ ಅವರು ಸಹ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಏನೋ ಲಿಮಿಟೇಷನ್ಸ್ ಬೇಕಿದೆ, ಬರ್ಕೋಬೇಡಿ. ರಿಸ್ಟ್ರಿಕ್ಷನ್ಸ್ ಏನಿದೆ, ರಿಸ್ಟ್ರಿಕ್ಷನ್ಸ್, ಪ್ರಯರ್ ನೋಟಿಸ್ ಮತ್ತು ಸಪ್ಲಿಮೆಂಟ್ರಿ ಕ್ವಶನ್ಸ್ ನಾಟ್ ಪರ್ಮಿಟೆಡ್. ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವರು ಎಕ್ಸಿಕ್ಯೂಟಿವ್ ವಾಸ್ not bound to permit discussion on every issue. ಪ್ರತಿಯೊಂದು ವಿಷಯದ ಮೇಲೆ ಡಿಸ್ಕಷನ್ ಆಗಬೇಕು,
ಪರ್ಮಿಷನ್ ಕೊಡಲೇಬೇಕು ಅಂತ ಇಲ್ಲ. ಓವರಾಲ್ ಆಗಿ ಸ್ಟಾರ್ಟ್ ಆಗಿದೆ ಅಷ್ಟೆ. ಕ್ವಶನ್ ಕೇಳಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಅದಕ್ಕೆ ಬೇರೆ ರಿಸ್ಟ್ರಿಕ್ಷನ್ಸ್ ಇದೆ, ಆದರೂ ಒಂದು ಸ್ಟೆಪ್ ಅಂತ ಹೇಳ್ಬೋದು. ಈಗ ನಾವು ನೋಡ್ತೇವೆ ಮಾಡರ್ನ್ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಕ್ವಶನ್ ಅವರ್ ಅಂತ ಇರುತ್ತೆ, ಡಿಸ್ಕಷನ್ ಆಗುತ್ತೆ. ಸೊ ಆ ಒಂದು ಐಡಿಯಾದ ಲಿಮಿಟೆಡ್ ವರ್ಷನ್ ಅಂತ ಹೇಳ್ಬೋದು ಇದಕ್ಕೆ. ಇದರ ಲಿಮಿಟೇಷನ್ ಗೊತ್ತಿರಲಿ, ಇಂಪಾರ್ಟೆಂಟ್ ಲಿಮಿಟೇಷನ್ಸಲ್ಲಿ ಒಂದು ನೋ ಡೈರೆಕ್ಟ್ ಎಲೆಕ್ಷನ್ಸ್, ರ್ಯಾಪ್ ಇರುತ್ತೆ ಪ್ರಿಲಿಮ್ಸಲ್ಲಿ ಇದು. ನೋ ಡೈರೆಕ್ಟ್ ಎಲೆಕ್ಷನ್ಸ್, ನೋ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಬಜೆಟ್ ವೋಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಬಜೆಟ್ could not be voted upon. ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ, ಎಕ್ಸಿಕ್ಯೂಟಿವ್ ರಿಮೇನ್ಡ್ ಇಂಡಿಪೆಂಡೆಂಟ್. Executive remain independent of the legislature. ಇಲ್ಲೂ ಸಹ ಅಫಿಷಿಯಲ್ ಮೆಂಬರ್ಸ್ continued to dominate. ಅವರೇ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಇಂಟ್ರೊಡ್ಯೂಸ್ ಆಗಿರೋದೇನು, ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಷ್ಟೆ. ಬಜೆಟ್ ಮೇಲೆ ಡಿಸ್ಕಷನ್ ಮಾತ್ರ, ಕ್ವಶನ್ ಮಾಡ್ಬೋದು ಅಷ್ಟೆ. ಸ್ಮಾಲ್ ರಿಫಾರ್ಮು ಟೋಟಲ್ ಎಲ್ಲ ಸೇರಿ ಮುಂದಿನ ದಿನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೆ. ಭಾರತೀಯರು ನಿಧಾನವಾಗಿ ಒಂದೊಂದೇ ಸ್ಟೆಪ್ ಹೋಗೋಣ ಅಂತ ಬ್ರಿಟಿಷರ್ಸು ಸಹ ಒಂದೊಂದೇ ಅವಕಾಶವನ್ನು ಕೊಡ್ತಾ ಬಂದಿದ್ದಾರೆ. ಸೊ ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಗಿದ್ರೆ ಊಟ ಮಾಡಲಿಕ್ಕೆ ಹೋಗಿ ಮಧ್ಯಾಹ್ನ 2 ಗಂಟೆ ನಂತರ ಕಂಟಿನ್ಯೂ ಮಾಡೋಣ. ನಿಮಗೆ ಅವಕಾಶ ಆಗುತ್ತೆ ಅಂತಂದರೆ 2:15ಗೆ ಸಾಧ್ಯ ಆಗುತ್ತಾ? ಮಧ್ಯಾಹ್ನ 2:15, 2:30ಗೆ ಓಕೆ, 2:30ಗೆ ಸ್ಟಾರ್ಟ್ ಮಾಡೋಣ. 2:30ಗೆ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್.